ಚಂದ್ರು ಸರ್, ಹೇಗಿದೆ ಆರೋಗ್ಯ? ಚೆನ್ನಾಗಿದ್ದೀವಿ. ಓಕೆ. ಸೊ ನಾಳೆ ಖುಷಿಯಾಗಿ ಮೀಟಿಂಗ್ ಇದೆ ಅನ್ನೋ ಸುದ್ದಿ ಎಲ್ಲ ಕಡೆ ಹರಿದಾಡ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಈಗ ಲೆಟ್ರ್ ಓಡಾಡ್ತಾ ಇದೆ. ಸೊ ನಾಳೆ ಮುಖ್ಯಮಂತ್ರಿ ಜೊತೆ ಸಾರಿಗೆ ನೌಕರರ ಸಂಘಟನೆಗಳ ಜೊತೆ ಒಂದು ಮೀಟಿಂಗ್ ಇದೆ, ವೇತನ ಹೆಚ್ಚಳ ಮಾಡುವ ಬಗ್ಗೆ. ವೇತನ ಆಯೋಗ ಆಗುತ್ತಾ, ವೇತನ ಪರಿಷ್ಕರಣೆ ಆಗುತ್ತಾ, ಅಥವಾ ಸರಿಸಮಾನ ವೇತನ ಆಗುತ್ತಾ? ಖಂಡಿತ. ಅಂದರೆ ಇದು ನೀವು ಭಾಳ ದಿನಗಳಿಂದ, ಭಾಳ ವರ್ಷಗಳಿಂದ ಹೋರಾಟ ಮಾಡಿಕೊಂಡು ಒದ್ದಾಡಿಕೊಂಡು ಏನೇನೋ ಆಗಿದೆ, ಎಲ್ಲದಕ್ಕೂ ಒಂದು ಅಂತ್ಯ ಹಾಡುವ ಕಾಲ ಬಂದಿದೆಯಾ ನಾಳೆ? ಖಂಡಿತ ನಾಳೆ ಒಂದು ಸುಖಾಂತ್ಯ ಕಾಣಲಿದೆ. ಸಾರಿಗೆ ನೌಕರರ ನ್ಯಾಯಯುತ ಬೇಡಿಕೆಯಾದ ಸರಿಸಮಾನ ವೇತನ, ಅದು ಪ್ರಣಾಳಿಕೆಯಲ್ಲಿ ನೀಡಿರುವಂತೆ ಸರಿಸಮಾನ ವೇತನ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲ ಸಾರಿಗೆ ನೌಕರರು ಕಾತರದಿಂದ ಕಾಯ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಏನು 4/7/2025 ಶುಕ್ರವಾರ ಸಾಯಂಕಾಲ 5:00 ಒಕ್ಕೂಟದ ಜೊತೆಯಲ್ಲಿ ಸಭೆ ನಿಗದಿಯಾಗಿರೋದು ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇರ್ತವೆ, ತಾವೆಲ್ಲ ನೋಡಿರ್ಬೋದು. ಬಟ್ ಈ ಒಂದು ವಿಚಾರದಲ್ಲಿ ನಾವು ಯಾರೇ ಏನೇ ಅನ್ನಲಿ, ನಮ್ಮ ಮುಖ್ಯ ಬೇಡಿಕೆಯಾದ ಸರಿಸಮಾನ ವೇತನ ಮತ್ತು 38 ತಿಂಗಳ ಹಿಂಬಾಕಿ ಮತ್ತು ಇತರ ಆರ್ಥಿಕ ಸೌಲಭ್ಯಗಳು ಏನಿದೆ ನಮ್ಗೆ ಅದೆಲ್ಲ ಸಿಗುತ್ತೆ ಅನ್ನೋ ನಂಬಿಕೆಯಲ್ಲಿ ನಾಳೆ ಸಭೆಯನ್ನು ನಾವು ಹಾಜರಾಗ್ತಾ ಇದ್ದೀವಿ. ಅಲ್ಲ ಸರ್, ಈಗ ಲಾಸ್ಟ್ ಟೈಮು ಏಪ್ರಿಲ್ 15 ಮುಖ್ಯಮಂತ್ರಿಗಳ ಜೊತೆ ಸಭೆ ಕಾವೇರಿ ಭವನ ನಿಗದಿ ಆಗಿತ್ತು. ಸೊ ಮಿನಿಸ್ಟರ್ ಕೂಡ ಹೇಳಿದ್ರು, ಮುಖ್ಯಮಂತ್ರಿಗಳು ಅತಿ ಶೀಘ್ರದಲ್ಲೇ ಕರೆದುಬಿಟ್ಟು ನಾವು ನಿಮ್ಮ ಸಮಸ್ಯೆಗೆ ಬೇಡಿಕೆ ಸ್ಪಂದಿಸ್ತೀವಿ ಅಂಥೇಳಿ. ಸೊ ಇಷ್ಟೊಂದು ಡಿಲೇ ಯಾಕಾಯಿತು? ಯಾಕಂದರೆ ಇವತ್ತು ಸಾರಿಗೆ ಸಂಸ್ಥೆ ಇನ್ನೊಂದು ಗುಂಪು, ಒಂದು ಸಂಘಟನೆ ಇವತ್ತು ಮೀಟಿಂಗ್ ಮಾಡಿಬಿಟ್ಟು ಇವತ್ತು ನಾಳೆ ಮುಷ್ಕರಕ್ಕೆ ಒಂದು ಕರೆ ಕೊಡಬೇಕು ಅನ್ನುವ ಒಂದು ವಾತಾವರಣ ಇದೆ ಅಂತೇಳಿ ಸುದ್ದಿ ಬರ್ತಾ ಇತ್ತು ಎಲ್ಲ ಕಡೆಗೂ. ಸೊ ಇದಕ್ಕೇನಾದರೂ ಸರ್ಕಾರ ಆಗಲಿ ಅಥವಾ ಮಂತ್ರಿಗಳಾಗಲಿ ಇದಕ್ಕೇನಾದರೂ ಸ್ಪಂದನೆ ಮಾಡಿ ಕೊಟ್ರಾ, ಅಥವಾ ಹೇಗೆ? ಇದು ಯಾಕೆ ನಾಳೆ ನಿಗದಿ ಮಾಡಿದ್ರು? ಇದೇನು ಹೇಳ್ತಾರಲ್ಲ, ಕಾಗೆ ಕೂತ್ಕೊಳ್ಳೋಕ್ಕೂ ಕೊಂಬೆ ಮುರಿಯೋದಕ್ಕೂ ಮಂತ್ರ ಹೇಳೋದಕ್ಕೂ ಒಂದೇ ಆಯಿತು ಅನ್ನೋ ರೀತಿಯಲ್ಲಿ ಇದು ಕಳೆದ ತಿಂಗಳು 14-15 ಏನು ಸಮಯ ಕೊಟ್ಟಿದ್ರು ಸಾರಿಗೆ ಸಚಿವರು, ಮುಖ್ಯಮಂತ್ರಿಗಳ ಸಭೆ ಆಗುತ್ತೆ ಅಂತ. ಅದು ಕಾರಣಾಂತರಗಳಿಂದ ತಮಗೆಲ್ಲ ಗೊತ್ತಿರ್ಬೋದು, ಬೆಂಗಳೂರಲ್ಲಿ ನಡೆದ ಘಟನೆಗಳು ಮತ್ತು 11 ಜನರು ಏನು ಮೃತಪಟ್ಟರು, ಆ ಒಂದು ಹಿನ್ನೆಲೆಯಲ್ಲಿ ಆ ಗೊಂದಲದಲ್ಲಿ ಆ ಮೀಟಿಂಗ್ಗಳು ಹೊಡ್ಕೊಂಡು ಹೋಯ್ತು. ತದನಂತರ ಸತತವಾಗಿ ಸಾರಿಗೆ ಸಚಿವರನ್ನ ನಾವು ಭೇಟಿ ಮಾಡ್ತಾ ಇದ್ವಿ. ಸಾರಿಗೆ ಸಚಿವರು ಅಷ್ಟೇ ಪ್ರಾಮಾಣಿಕತೆಯಿಂದ ಮುಖ್ಯಮಂತ್ರಿಗಳ ಡೇಟ್ಗೋಸ್ಕರ ಅವರು ಪ್ರಯತ್ನಗಳನ್ನ ಪಡ್ತಾ ಇದ್ರು. ಈ ನಿಟ್ಟಿನಲ್ಲಿ ಏನು ಒಳಗಡೆ ಕೆಲಸಗಳು ನಡಿಬೇಕು ಅದು ನಡೀತಾನೆ ಇತ್ತು. ಕಳೆದ 3-4 ದಿನದಿಂದ ಅಂತೂ ಈ ವಿಚಾರದಲ್ಲಿ ಸಾರಿಗೆ ಸಚಿವರು ಸತತವಾಗಿ ಮುಖ್ಯಮಂತ್ರಿಗಳ ಕಾರ್ಯಾಲಯದಲ್ಲಿ ಮತ್ತೆ ಮುಖ್ಯಮಂತ್ರಿಗಳ ಬಳಿಯಲ್ಲಿ ಅವರ ಸಮಯನ ನಿಗದಿ ಮಾಡ್ತಾ ಇರೋದನ್ನ ನಮ್ಮ ಇತರೆ ಸಂಘಟನೆಗಳು ಇದ್ದಾವಲ್ಲ ಅವೆಲ್ಲ ತಿಳ್ಕೊಂಡೋ ಮಾಡ್ಕೊಂಡೋ ದಿಢೀರ್ ಅಂತ ನಾವು ಹೈ ವೋಲ್ಟೇಜ್ ಮೀಟಿಂಗ್ ಅಂತ ಏನು ಬಿಟ್ಟಿದ್ರು, ಆ ಒಂದು ಮೀಟಿಂಗ್ನೇನು ಗುರಿಯಾಗಿಸ್ಕೊಂಡು ಎದುರುಕೊಂಡೇನು ಸಭೆನ ನಿಗದಿ ಆಗಿದೆ ಅನ್ನೋದು ಸುಳ್ಳು. ಇದು ತಮ್ಮ ಪ್ರಚಾರಕ್ಕೆ ಬಳಸ್ಕೊಳ್ತಾ ಇದ್ದಾರೆ ಹೊರತು ಇದರಲ್ಲಿ ಬೇರೆ ಏನು ನನಗೆ ಕಾಣಿಸ್ತಾ ಇಲ್ಲ. ಆದ್ರೆ ಇದು ಸತತ 4-5 ದಿನಗಳಿಂದ ಮಾನ್ಯ ಸಾರಿಗೆ ಸಚಿವರು ಈ ಸಭೆ ನಿಗದಿ ಆಗುವ ಬಗ್ಗೆ ಎಲ್ಲ ಒಂದು ವಿಚಾರ ಪ್ರಕ್ರಿಯೆಗಳನ್ನ ಮಾಡ್ತಾ ಇದ್ರು. ಸೊ ಬೆಳಗ್ಗೆನೂ ನಮ್ಗೆ ಇದ್ರ ಬಗ್ಗೆ ಗೊತ್ತಿತ್ತು, ಆದ್ರೆ ಅಧಿಕೃತವಾಗಿ ವಿಚಾರಗಳು ಬರೋವರೆಗೂ ನಾವು ಯಾವ್ದ್ರ ಬಗ್ಗೆ ಮಾತಾಡೋದು ಬೇಡ ಅಂತ ನಾವು ಈ ಸಲ ಸುಮ್ಮನೆ ಇದ್ವಿ. ಸೊ ಅದರಲ್ಲಿ ಅದನ್ನ ಮೈಲೇಜ್ ತಗೊಳ್ತಾ ಇದ್ರೆ ತಗೊಳ್ಳೋರು ತಗೊಳ್ಳಿ. ನಾಳೆ ವಿಚಾರಗಳು ಸಾರಿಗೆ ನೌಕರರಿಗೆ ಸಿಹಿ ಸುದ್ದಿ ಸಿಗುತ್ತೆ ಅನ್ನೋ ನಂಬಿಕೆಯಲ್ಲಿ ನಾವು ಕಾಯ್ತಾ ಇದ್ವಿ. ಓಕೆ ಸರ್, ನೀವು ಕಾಯ್ತಾ ಇದ್ದೀರಾ. ಆದರೆ ಪ್ರತಿದಿನ ಎಂಪ್ಲಾಯೀಸು ಕಾಯ್ತಾ ಇದ್ರು. ಈಗ ಇದರಿಂದ ಇನ್ನೊಂದ್ಸರಿ ನಿರಾಶೆ ಆಯಿತು. ಈ ಹಿಂದೆ 15-14 ಮಿನಿಸ್ಟರ್ ಕರೆದು ಮೀಟಿಂಗ್ ಮಾಡ್ತೀವಿ ಅಂತ ಹೇಳಿದ್ರು. ಸಡನ್ನಾಗಿ ಅದು ಏನು ಮಾತು ಬರಲ್ಲ, ಕತೆ ಬರಲ್ಲ, ಅದಲ್ಲೇ ಹುಸಿ ಆಯಿತು. ಸೊ ನೀವು ಹೇಳಿದ ಮಾತು ಎಷ್ಟೋ ಜನ ಸುಳ್ಳು ಹೇಳ್ತಾ ಇದ್ದಾನೆ ಚಂದ್ರು ಅಂಥೇಳಿ ಆಡ್ಕೊಂಡಿದ್ದು ಉಂಟು. ಏನು MD ಕಳಿಸೋದು ಉದ್ದೇಶಕ್ಕೋಸ್ಕರವಾಗಿ ಲೇಟ್ ಆಯ್ತಾ, ಹೇಗೆ? ಈಗಾಗಲೇ ನನಗಿಂತ ನಾನು ಹೇಳಿದ್ದೆ ಸುಳ್ಳು ಅಂತಾನೆ ಇಟ್ಕೊಳ್ಳೋಣ. ಆದರೆ ಮಾನ್ಯ ಸಾರಿಗೆ ಸಚಿವರು ಕೆಲವೊಂದು ಪತ್ರಿಕೆಗಳಲ್ಲಿ ಮತ್ತು TV ಮಾಧ್ಯಮಗಳ ಮುಂದೆನೂ ಸಹ ಹೇಳಿದ್ದಾರೆ. ನಾವೇನು 13 ಅಥವಾ 14ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳ ಸಭೆ ನಿಗದಿ ಮಾಡ್ತಾ ಇದ್ದೀವಿ ಅನ್ನೋದ್ರ ವಿಚಾರವನ್ನ ಹೇಳಿದ್ರು. ಹಾಗಾದ್ರೆ ನಾನ್ ಸುಳ್ಳು ಹೇಳ್ಬೋದಪ್ಪ, ಸಾರಿಗೆ ಮಂತ್ರಿಗಳು ಸುಳ್ಳು ಹೇಳ್ತಾರಾ? ಓಕೆ, ಅದು ಒಂದು ವಿಚಾರ. ಬಟ್ ಆ ಟೈಮಲ್ಲಿ ಬೆಂಗಳೂರಿನಲ್ಲಿ ನಡೆದಂತ ಏನು RCB ವಿಜಯೋತ್ಸವದ ಸಂದರ್ಭದಲ್ಲಿ ಆದಂತ ದುರ್ಘಟನೆ ಎಲ್ಲರಿಗೂ ತಿಳಿದಿರೋ ವಿಚಾರ. ಆವಾಗ ಸರ್ಕಾರದಲ್ಲಿ ಯಾವ ಹಂತದಲ್ಲಿ ಗೊಂದಲಗಳು ಮತ್ತೆ ಆತಂಕಗಳು ಮನೆ ಮಾಡಿದ್ವು, ಇದು ದೆಹಲಿ ಮಟ್ಟಕ್ಕೆ ಯಾವ ರೀತಿಯಲ್ಲಿ ಚರ್ಚೆಗೆ ಗ್ರಾಸವಾಗಿತ್ತು ಅದೆಲ್ಲರಿಗೂ ತಿಳಿದ ವಿಚಾರ. ಆಡ್ಕೊಳ್ಳೋರು ಆಡ್ಕೊಳ್ತಾ ಇರ್ತಾರೆ, ನಮ್ಮ ಕೆಲಸ ಏನಿದೆಯೋ ಅದನ್ನ ಮಾಡ್ಕೊಂಡು ಹೋಗ್ತಾನೆ ಇರ್ತೀವಿ. ಸೊ ಇವತ್ತು ಮೀಟಿಂಗ್ ಫಿಕ್ಸ್ ಆಗಿದೆ. ನಮಗೇನು ಸಭೆ ಆಗ್ಬೇಕಾಗಿದೆ, ಸಭೆಯಲ್ಲಿ ಸಾರಿಗೆ ನೌಕರರ ನ್ಯಾಯಯುತ ಬೇಡಿಕೆ ಈಡೇರಬೇಕಾಗಿದೆ, ಅಷ್ಟೇ ನಮ್ಮ ಉದ್ದೇಶ. ನಮ್ಮ ಕೆಲಸ ನಾವು ಮಾಡ್ತಾ ಇರ್ತೀವಿ, ಮಿಕ್ಕಿದವ್ರು ಆಡ್ಕೊಳ್ಳೋರು ಆಡ್ಕೊಳ್ತಾರೆ ಇರ್ಲಿ ಬಿಡಿ.
ಅಂದರೆ ಈ ಹಿಂದೆ ಇದ್ದಂಥ MD ಮಿಸ್ಟರ್ ಅನೂಪ್ ಕುಮಾರ್ ಸರ್ ಏನಿದ್ರಲ್ವಾ, ಸೊ ಅವ್ರನ್ನ ಇದೇ ಪರ್ಪಸ್ ಅಂದರೆ ವೇತನ ಹೆಚ್ಚು ಮಾಡಿ ಮುಗಿಸ್ಬಿಟ್ಟೆ ನೀವು ಹೋಗಬೇಕು ಅಂತೇಳಿ ಉಳಿಸ್ಕೊಂಡಿದ್ರು ಅಂತೇಳಿ ನಿನ್ನೆವರೆಗೂ ಅವ್ರನ್ನ ಬೀಳ್ಕೊಡುಗೆ ಕೊಟ್ಟಿಲ್ಲ, ನಿನ್ನೆ ಬೀಳ್ಕೊಡುಗೆ ಕೊಟ್ಟಿದ್ದಾರೆ. ಓಕೆ, ಸೊ ಇದು ಅನೂಪ್ ಕುಮಾರ್ ಅವರು ನಾಳೆ ಮೀಟಿಂಗಲ್ಲಿ ಇರ್ತಾರಾ ಈ ಹಿಂದೆ ಇದ್ದಂಥ MD ಅವರು? ಯಾಕಂದ್ರೆ ಈಗ ಬಂದಂಥ ಅಕ್ರಮ್ ಪಾಷಾ ಸರ್ ಹೊಸದಾಗಿ ಬಂದಿರೋರು, ಇವರಿಗೆ ಈ ಬಂದಿರೋದ್ರಿಂದ ಅಷ್ಟೊಂದು ಮಾಹಿತಿ ಇರಲಿಕ್ಕಿಲ್ಲ, ಅಥವಾ ಅವರ HOD ಸಲ ಹೇಳ್ಬೋದು. ಆದರೆ ಇದಕ್ಕೆ ಎಲ್ಲ ರೀತಿ ಪ್ರಿಪೇರ್ ಆಗಿ ಎಲ್ಲ ಥರದನ್ನ ಯೋಜನೆಗಳನ್ನ ಮಾಡಿದಂಥವ್ರು ಈ ಹಿಂದೆ ಇದ್ದಂಥ MD ಅನೂಪ್ ಕುಮಾರ್ ಸರ್. ಸೊ ನಾಳೆ ಅವರು ಈ ಮೀಟಿಂಗಲ್ಲಿ ಹಾಜರಿರ್ತಾರಾ? ನನಗೆ ತಿಳಿದಂತೆ ಮಾನ್ಯ ಅನ್ಬು ಕುಮಾರ್ ಸರ್ ಅವರು ನಾಳೆ ಇರಲ್ಲ ಅನ್ನೋ ಮಾಹಿತಿ ನನಗೂ ಇದೆ. ಬಟ್ ಇಲ್ಲಿ ನಮಗೆ ಈಗ ಬಂದಿರುವ ಅಕ್ರಮ್ ಪಾಷಾ ಸಾಹೇಬರು ಅವರು ಸಾಕಷ್ಟು ಅನುಭವ ಹೊಂದಿರೋರು, ಈಗಾಗಲೇ ಅವರು ಕಾರ್ಮಿಕ ಇಲಾಖೆಯಲ್ಲಿ ಕೆಲಸ ಮಾಡ್ಕೊಂಡು ಬಂದಿರೋರು ಮತ್ತು ಬೇರೆ ಬೇರೆ ಇಲಾಖೆಗಳಲ್ಲಿ ಕಷ್ಟಪಡುತ್ತಿರುವ ನೌಕರರ ಎಲ್ಲ ವಿಚಾರಗಳನ್ನ ತಿಳ್ಕೊಂಡು ಅವ್ರು ಬಂದಿರುವ ಅನುಭವಸ್ಥ IAS ಆಫೀಸರ್ ಆಗಿರೋದ್ರಿಂದ ನಾಳೆ ಏನು ಬೇರೆ ವಿಚಾರಗಳೆಲ್ಲ ನಡೆದು ಕಾಲಹರಣ ಆಗುತ್ತೆ ಅನ್ನೋದು ವಿಚಾರ ನಮಗೆ ಯಾವುದೇ ಒಂದು ಅನುಮಾನ ಇಲ್ಲ. ಖಂಡಿತ ನಾಳೆ ಸರಿಸಮಾನ ವೇತನದ ವಿಚಾರವಾಗಿ ನಾವೇನು ನಮ್ಮ ಪ್ರಯತ್ನಗಳನ್ನ ಮಾಡಿದ್ದೀವಿ, ಯಾರಿಗೆ ಯಾವ ರೀತಿಯಲ್ಲಿ ಮನವರಿಕೆ ಮಾಡಿಕೊಡ್ಬೇಕು, ಅದೆಲ್ಲ ನಾಳೆ ಪ್ರತಿಫಲ ಸಿಗುತ್ತೆ ಅಂತ ನನಗೆ ನಂಬಿಕೆ ಇದೆ. ನಿಮ್ಮ ಸಂಘಟನೆಯಿಂದ ಯಾರು ಅಂದರೆ ಒಕ್ಕೂಟದ ಪರವಾಗಿ ಯಾರೆಲ್ಲ ಹೋಗ್ತಾ ಇದ್ದೀರಾ? ಒಂದೊಂದು ಸಂಘಟನೆಯಿಂದ ಇಬ್ಬಿಬ್ರು ಅಂತ ನಮ್ಗೆ ಹೇಳಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಕಳೆದ ಬಾರಿ ಯಾರ್ಯಾರು ಹೋಗಿದ್ವೋ ಅವರೇ ನಾವು ರಿಪೀಟೆಡ್ ಆಗ್ತೀವಿ. ಸೊ ಕಳೆದ ಬಾರಿ ಹೊತ್ತು ರಿಪೀಟ್ ಆಗ್ತೀರಾ? ಎಸ್.